ಎಲ್ರಿಗೂ ನಮಸ್ಕಾರ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ನೀವು ಮಾಗಡಿ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಮತ್ತು ಸೋಮೇಶ್ವರ ದೇವಸ್ಥಾನನ ನೋಡಿದ್ವಿ. ಆ ದೇವಸ್ಥಾನನ ನೋಡಿ ಆದಮೇಲೆ ನಾವು ಅಲ್ಲೇ ಅನ್ನಪ್ರಸಾದನ ಊಟ ಮಾಡಿ ತಿಮ್ಮಪ್ಪನ ಬೆಟ್ಟನ ಕಡೆ ಹೊರಟ್ವಿ. ಮಾಗಡಿ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ಭಾನುವಾರ ಇಲ್ಲಿ ಅನ್ನಪ್ರಸಾದ ಇರುತ್ತೆ. ನೀವು ಈ ಕಡೆ ಬಂದರೆ ಇಲ್ಲಿ ಪ್ರಸಾದನ ಸ್ವೀಕಾರ ಮಾಡೋದನ್ನ ಮರಿಬೇಡಿ, ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಈ ತಿಮ್ಮಪ್ಪನ ಬೆಟ್ಟ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದಿಂದ 26 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ರಾಮನಗರ ಬಸ್ ಸ್ಟ್ಯಾಂಡಿಂದ 9 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ವೀಕ್ ಡೇನಲ್ಲಿ ಅಷ್ಟು ಕ್ರೌಡ್ ಇರಲ್ಲ, ಜನಸಂದಣಿ ಕೂಡ ಇರಲ್ಲ. ಸೊ ನೀವೇನಾದ್ರು ಈ ಕಡೆ ತಿಮ್ಮಪ್ಪನ ಬೆಟ್ಟ ನೋಡಬೇಕು ಅಂತ ಬರ್ತಿದ್ರೆ ಅಥವಾ ಟ್ರೆಕ್ಕಿಂಗ್ ಅಂತ ಬರ್ತಿದ್ರೆ ಗ್ರೂಪಲ್ಲಿ ಬರೋದು ಬೆಟರ್ ಅಂತ ಅನಿಸುತ್ತೆ. ಈ ತಿಮ್ಮಪ್ಪನ ಬೆಟ್ಟ ಕೂಟ್ಕಲ್ಲು ಅನ್ನೋ ಹಳ್ಳಿ ಹತ್ರ ಇದೆ. ಸೊ ಇದನ್ನ ಕೂಟ್ಕಲ್ ಬೆಟ್ಟ ಅಂತಾನೂ ಕರೀತಾರೆ. ಹಾಗೆ ಇಲ್ಲಿ 2 ಅವಳಿ ಬಂಡೆ ಕೂಡ ಇದೆ. ಸೊ ಅದಕ್ಕೆ ಇದನ್ನ ಅವಳಿ ಬಂಡೆ ಅಂತಾನೂ ಕೂಡ ಕರೀತಾರೆ. 2 ಬಂಡೆ ಪಕ್ಕದಲ್ಲೇ ಇರೋದ್ರಿಂದ ಅವಳಿ ಬಂಡೆ ಅಂತ ಕರೀತಾರೆ. ಈ ತಿಮ್ಮಪ್ಪನ ಬೆಟ್ಟಕ್ಕೆ ಒಂದು ಸ್ಥಳ ಪುರಾಣ ಕೂಡ ಇದೆ. ಅದೇನೆಂದರೆ ಕಣ್ವ ಮಹರ್ಷಿಗಳು ತೀರ್ಥಕ್ಷೇತ್ರದ ದರ್ಶನ ಎಲ್ಲ ಮಾಡಿ ಬರ್ತಾ ಇರುವಾಗ ಅವ್ರಿಗೆ ಈ ಪ್ಲೇಸ್ನ ನೋಡ್ಬಿಟ್ಟು ಅವ್ರ ತಪಸ್ಸನ್ನು ಆಚರಿಸ್ಲಿಕ್ಕೆ ಒಳ್ಳೆ ಪ್ಲೇಸ್ ಅಂತ ಅನಿಸುತ್ತೆ. ಅದೇ ರೀತಿ ಕಣ್ವ ಮಹರ್ಷಿಗಳು ಇಲ್ಲಿ ತಪಸ್ಸನ್ನು ಮಾಡಿ ತಿಮ್ಮಪ್ಪ ಅಂದರೆ ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಆಗ ಇವ್ರ ತಪಸ್ಸನ್ನು ಮೆಚ್ಚಿ ವಿಷ್ಣು ದೇವರು ಪ್ರತ್ಯಕ್ಷರಾಗಿ ಇವ್ರಿಗೆ ದರ್ಶನವನ್ನು ಕೊಡ್ತಾರೆ. ವಿಷ್ಣು ದೇವರ ದರ್ಶನವನ್ನು ಪಡೆದ ಕಣ್ವ ಮಹರ್ಷಿಗಳು ದಕ್ಷಿಣಾಭಿಮುಖವಾಗಿ ಸಾಲಿಗ್ರಾಮದ ರೂಪದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ವಿಷ್ಣು ದೇವರನ್ನ ಪೂಜೆಯನ್ನು ಮಾಡಿ ಮೋಕ್ಷವನ್ನು ಪಡೀತಾರೆ. ಇದಿಷ್ಟು ತಿಮ್ಮಪ್ಪನ ಬೆಟ್ಟದಲ್ಲಿರೋ ದೇವಸ್ಥಾನದ ಸ್ಥಳ ಪುರಾಣ ಆಗಿರುತ್ತೆ. ದೇವಸ್ಥಾನದ ಸೈಡಿಂದ ನೋಡಿದ್ರೆ ವ್ಯೂ ಹೀಗೆ ಕಾಣುತ್ತೆ ನೋಡಿ. ಇವಾಗ ತಿಮ್ಮಪ್ಪನ ಬೆಟ್ಟ ವ್ಯೂ ಪಾಯಿಂಟ್ ಕಡೆ ಹೋಗ್ತಾ ಇದ್ದೀವಿ. ನಾವೀಗ ಇಲ್ಲಿ 2 ಅವಳಿ ಬಂಡೆಗಳ ರೀತಿ ಕಾಣ್ತಾ ಇರೋ 2 ಕಲ್ಲುಗಳನ್ನು ನೋಡಬಹುದು. ಈ ಅವಳಿ ಬಂಡೆಗಳಿಗೂ ಸಹ ಒಂದು ಸ್ಥಳ ಪುರಾಣ ಇದೆ. ಅದೇನೆಂದರೆ ಅಗಸ್ತ್ಯ ಮಹರ್ಷಿಗಳಿಂದ 2 ರಾಕ್ಷಸರು ಶಾಪಗ್ರಸ್ತರಾದ್ಮೇಲೆ ಬಂಡೆಗಳಾಗಿ ಪರಿವರ್ತನೆ ಆಗಿರ್ತಾರೆ. ಅದೇ ಈ 2 ಬಂಡೆ ಅಂತ ಹೇಳ್ತಾರೆ. ಆದ್ರಿಂದ ಈ ಸ್ಥಳಕ್ಕೆ ಅವಳಿ ಬಂಡೆ, ಕಲ್ಲುಗಳ ಕೂಟ ಅಥವಾ ಕೂಟಗಲ್ ಅಂತ ಕರೀತಾರೆ. ಇದಿಷ್ಟು ತಿಮ್ಮಪ್ಪನ ಬೆಟ್ಟ ಮತ್ತು ಅವಳಿ ಬಂಡೆಯ ಸ್ಥಳ ಪುರಾಣ ಆಗಿತ್ತು. ಸುತ್ತಲೂ ಸುಂದರವಾದ ಪ್ರಕೃತಿ ಇದೆ. ಒನ್ ಡೇ ಔಟಿಂಗ್ಗೆ ಒಂದು ಪರ್ಫೆಕ್ಟ್ ಪ್ಲೇಸ್ ಅಂತಲೇ ಹೇಳ್ಬಹುದು. ಇಲ್ಲಿ ನೋಡ್ತಿರೋ ಶಿಲೆಗಳು 2 ರಾಕ್ಷಸರ ಶಿಲೆಗಳು. ಅಗಸ್ತ್ಯ ಮುನಿಯಿಂದ ಶಾಪ ಪಡೆದಾಗ ಅವ್ರು ಈ ಶಿಲೆಯಾಗಿ ನಿಂತ್ಕೊಂತಾರೆ ಇಲ್ಲಿ. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.